ಗೆಳೆಯರೆ, ನೀವು ನಿಜವಾಗಿಯೂ ಲಕ್ಷ್ಮೀ ದೇವಿಯನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಲು ಬಯಸ್ತೀರಾ? ಲಕ್ಷ್ಮೀ ದೇವಿ ಒಂದೇ ಒಂದು ದಿನ ಬಂದು ಹೋಗದೆ ಸದಾ ನಿಮ್ಮ ಮನೆಯಲ್ಲೇ ನೆಲೆಸಿರಬೇಕು ಅಂತ ಬಯಸ್ತೀರಾ? ಹಾಗಾದರೆ ಈ ವಿಡಿಯೋವನ್ನ ಕೊನೆಯ ಸೆಕೆಂಡ್ ವರ್ಗೂ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಕೊನೆಯಲ್ಲಿ ಒಂದು ರಹಸ್ಯ ಇದೆ. ಅದನ್ನ ತಿಳಿದ್ರೆ ನಿಮ್ಮ ಜೀವನವೇ ಬದಲಾಗ್ಬಿಡತ್ತೆ. ನೀವೇ ಯೋಚನೆ ಮಾಡಿ, ಈ ಜಗತ್ತಿನ ಜನರೆಲ್ಲ ತಾಯಿ ಲಕ್ಷ್ಮೀ ದೇವಿಯನ್ನು ತೃಪ್ತಿಪಡಿಸೋದಕ್ಕೆ ಏನೆಲ್ಲ ಮಾಡ್ತಾರೆ. ಕೆಲವರು ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ, ದೀಪ ಹಚ್ತಾರೆ. ಕೆಲವರು ಸಾವಿರಾರು ರೂಪಾಯಿಗಳ ಹೂವಿನ ಹಾರವನ್ನ ಸಮರ್ಪಣೆ ಮಾಡ್ತಾರೆ. ಕೆಲವರು ವಿಶೇಷ ಪೂಜೆ ಮಾಡಿಸ್ತಾರೆ. ಇನ್ನೊಬ್ರು 7 ದಿನಗಳ ವ್ರತ ಮಾಡ್ತಾರೆ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ಮಾತ್ರ ಎಲ್ಲರ ಮನಸ್ಸಿನಲ್ಲಿ ಇನ್ನೂ ಗಿರಿಕಿ ಹೊಡಿತಾ ಇದೆ. ಕೇವಲ ಪೂಜೆ ಮಾಡೋದ್ರಿಂದ ಮಾತ್ರ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗ್ ಬರ್ತಾಳಾ? ಒಂದ್ ವೇಳೆ ಬಂದ್ರು ಇಲ್ಲೇ ನೆಲೆಸಿರ್ತಾಳಾ? ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಲಕ್ಷ್ಮೀ ದೇವಿಯು ದೇವತೆ. ಆಕೆ ಕೇವಲ ಒಂದು ರಾತ್ರಿ ಬಂದು ಹೋಗುವಂತವಳಲ್ಲ. ಆಕೆ ನೆಲೆಸೋದು ಎಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತೋ, ಎಲ್ಲಿ ಶುದ್ಧತೆ ಇರುತ್ತೋ, ಎಲ್ಲಿ ಭಾವನೆಗಳು ಪವಿತ್ರವಾಗಿರ್ತಾವೋ, ಯಾವ ವಾತಾವರಣವು ಆಕೆನ ಆಹ್ವಾನ ಮಾಡುವಂತಿರುತ್ತವೋ ಅಂತಹ ಜಾಗದಲ್ಲೇ ತಾಯಿ ನೆಲೆಸೋದು. ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಅದ್ಭುತ ರಹಸ್ಯಗಳನ್ನ ಹೇಳ್ತಿದ್ದೀನಿ. ಇವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಲಕ್ಷ್ಮೀ ದೇವಿ ನಿಮ್ ಮನೆಗ್ ಬರೋದೊಂದೇ ಅಲ್ಲ, ನಿಮ್ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸಿರ್ತಾಳೆ. ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಜನರು ಮೂರ್ಖತನದ ಸಂಕೇತ ಎಂದು ಭಾವಿಸುವ ಗೂಬೆಯನ್ನು ತಾಯಿ ಲಕ್ಷ್ಮೀ ದೇವಿಯು ತನ್ನ ವಾಹನವಾಗಿ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂಬ ರಹಸ್ಯವನ್ನ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಈ ಕತೆ ನೀವು ವರ್ಷಗಟ್ಟಲೆಯಿಂದ ಹುಡುಕ್ತಿರೋ ನಿಮ್ಮ ಭಾಗ್ಯವನ್ನು ಬದಲಿಸುವಂತಹ ಒಂದು ತಿರುವು ಆಗಿದ್ರೂ ಆಗಿರಬಹುದು. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲು ಬಹಳ ಸಾಮಾನ್ಯವಾಗಿರೋ ಚಮತ್ಕಾರಿಕ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಮೊದಲನೇ ರಹಸ್ಯ, ಶುಚಿತ್ವ. ಈಗ ಮೊದಲಿಗೆ ನಿಮಗೊಂದು ಪ್ರಶ್ನೆ. ನೀವು ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಗೋಡೆಗಳ ಮೇಲೆ ಜೇಡರ ಬಲೆಗಳು, ಸ್ನಾನ ಗೃಹದಿಂದ ದುರ್ವಾಸನೆ, ಹಾಸಿಗೆ ಮೇಲೆ ಕೊಳಕು ಕಲೆಗಳು, ಎಲ್ಲೆಡೆ ಅಸ್ತವ್ಯಸ್ತವಾಗಿ ಬಿದ್ದಿರೋ ಬೆಡ್ಶೀಟ್ಗಳು. ಅಂತಹ ಹೋಟೆಲ್ನಲ್ಲಿ ನೀವು ಉಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ತಾನೆ? ನಾವು ಕೇವಲ 1000 ರೂಪಾಯಿಗೆ ಅಗ್ಗವಾಗಿರೋ ರೂಮ್ ಬುಕ್ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ ಅದು ಸ್ವಚ್ಛವಾಗಿರ್ಬೇಕು, ಎಲ್ಲವೂ ಚೆನ್ನಾಗಿ ಜೋಡಿಸಿರ್ಬೇಕು, ಸುಂದರವಾಗಿ ಕಾಣಿಸ್ಬೇಕು, ಜೊತೆಗೆ ಶಾಂತವಾಗಿರ್ಬೇಕು ಅಂತ ಬಯಸ್ತೀವಿ. ಒಂದ್ ವೇಳೆ ಅಲ್ಲಿ ಕೊಳಕು ಕಂಡ್ರೆ ನಿಮ್ ಮನ್ಸಲ್ಲಿ ಏನ್ ಬರುತ್ತೆ? ಛೇ, ಮತ್ತೊಮ್ಮೆ ಈ ಹೋಟೆಲ್ಗಂತೂ ಬರ್ಲೇಬಾರ್ದಂತ ಹೇಳ್ತೀರಲ್ವಾ? ಗೆಳೆಯರೇ, ನಾವಂತೂ ಸಾಮಾನ್ಯ ಮನುಷ್ಯರಾಗಿದ್ರು ಸ್ವಚ್ಛವಾಗಿರೋ ವಾತಾವರಣದಲ್ಲೇ ಇರಲು ಇಷ್ಟಪಡ್ತೀವಿ. ಹಾಗಿದ್ದಾಗ ನೀವೇ ಯೋಚನೆ ಮಾಡಿ, ಎಲ್ಲಾ ಸಮಸ್ತ ಐಶ್ವರ್ಯ ದೇವತೆ ಆಗಿರೋ ಲಕ್ಷ್ಮೀ ದೇವಿ ಎಲ್ಲಿ ಧೂಳು, ಕೊಳಕು, ಕಸದ ರಾಶಿ, ಸಿಂಕ್ನಲ್ಲಿ ಮುಸುರೆ ಪಾತ್ರೆಗಳು, ಗಲೀಜಾದ ಸ್ನಾನಗೃಹ, ರಾಶಿ ರಾಶಿ ಬಿದ್ದಿರೋ ಕೊಳಕು ಬಟ್ಟೆಗಳು, ಇಂತಹ ಮನೆಗಳಲ್ಲಿ ಹೇಗೆ ತಾನೇ ತಾಯಿ ಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ? ಲಕ್ಷ್ಮೀ ದೇವಿ ಕೇವಲ ಪೂಜೆ ಒಂದ್ ಮಾಡಿದ್ರೆ ಮಾತ್ರ ಬಂದ್ಬಿಡಲ್ಲ. ಆಕೆ ಯಾವ ವಾತಾವರಣದಿಂದ ಕರೆ ಬಂದಿದೆ ಅನ್ನೋದರ ಮೇಲೆ ಬರ್ತಾಳೆ. ಮತ್ತು ಅಂತಹ ವಾತಾವರಣವು ಮೊಟ್ಟ ಮೊದಲು ಶುಚಿತ್ವದಿಂದಲೇ ರೂಪುಗೊಳ್ಳೋದು. ಜಪಾನಿನ ಖ್ಯಾತ ಲೇಖಕಿ ಮಾರಿಯಾ ಕೊಂಡೋ ತನ್ನ ದಿ ಲೈಫ್ ಚೇಂಜಿಂಗ್ ಮ್ಯಾಜಿಕ್ ಆಫ್ ಟೈಡಿಂಗ್ ಅಪ್ ಪುಸ್ತಕದಲ್ಲಿ ಹೇಳ್ತಾಳೆ, ಶುಚಿತ್ವ ಅಂದ್ರೆ ಕೇವಲ ಕೊಳಕನ್ನ ತೆಗೆಯೋದಷ್ಟೇ ಅಲ್ಲ, ಸಕಾರಾತ್ಮಕ ಊರ್ಜೆ ತರುವಂತಹ ಒಂದು ಮಾರ್ಗ. ಆಕೆಯ ಕೊನ್ಮಾರಿ ಮೆಥಡ್ ಅಂತೂ ಜಗತ್ತಿನಾದ್ಯಂತ ಕ್ರಾಂತಿಯನ್ನೇ ಎಬ್ಬಿಸಿತ್ತು. ನೀವು ಯೋಚನೆ ಮಾಡಿದೀರಾ, ಜಪಾನಿಯರು ಯಾಕಿಷ್ಟೊಂದು ಯಶಸ್ವಿಯಾಗಿದ್ದಾರೆ? ಯಾಕಂದ್ರೆ ಬಾಲ್ಯದಿಂದಲೇ ಅವರಿಗೆ ಸಂಬಂಧಪಟ್ಟಿರೋ ಜಾಗವನ್ನ ಸ್ವಚ್ಛವಾಗಿಡ್ಬೇಕು, ಸಂವರ್ಧಿಸಿ, ಸುಂದರವಾಗಿಡಿ ಅಂತ ಹೇಳ್ಕೊಡ್ತಾರೆ. ಇದು ನಿಮ್ಮ ಕರ್ತವ್ಯ ಅಂತ ಹೇಳ್ಕೊಡ್ತಾರೆ. ಅವರು ಅಸ್ತವ್ಯಸ್ತಗೊಂಡಿರೋ ಒಂದು ಕೊಠಡಿಯು ಅಸ್ತವ್ಯಸ್ತ ಮನಸ್ಸಿಗೆ ಜನ್ಮ ಕೊಡುತ್ತೆ ಅಂತ ನಂಬ್ತಾರೆ. ಒಂದು ಕೊಳಕಾದ ವಾತಾವರಣ ಕೊಳಕಾದ ಆಲೋಚನೆಗಳನ್ನೇ ಆಕರ್ಷಣೆ ಮಾಡುತ್ತೆ ಅಂತ ನಂಬ್ತಾರೆ. ಆದ್ರೆ ಒಂದು ಸುಂದರವಾದ, ಚೆನ್ನಾಗಿ ವ್ಯವಸ್ಥಿತವಾಗಿ ಜೋಡಿಸಿದ ಜಾಗವು ಶುದ್ಧತೆ, ಸಕಾರಾತ್ಮಕತೆ, ಶಾಂತಿಗೆ ಆಮಂತ್ರಣ ಕೊಡುತ್ತೆ. ಮತ್ತೆ ಲಕ್ಷ್ಮೀ ದೇವಿಯು ಸಾತ್ವಿಕ ಶಕ್ತಿಯ ದೇವತೆ. ಎಲ್ಲಿ ರಾಜಸಿಕ ಅಥವಾ ತಾಮಸಿಕ ಶಕ್ತಿ ಇರುತ್ತೋ, ಅಂದ್ರೆ ಎಲ್ಲಿ ಕೊಳಕು, ಶಬ್ದ, ಅವ್ಯವಸ್ಥೆ ಇರುತ್ತೋ ಅಲ್ಲಿ ತಾಯಿ ನೆಲೆಸಲ್ಲ. ಇತಿಹಾಸವನ್ನ ತಿರುಗಿಸಿ ನೋಡಿ. ಧೀರುಭಾಯಿ ಅಂಬಾನಿ ಆಗಿರ್ಲಿ, ಅಬ್ದುಲ್ ಕಲಾಂ ಆಗಿರ್ಲಿ, ಜಮ್ಶೆಡ್ ಟಾಟಾ ಆಗಿರ್ಲಿ, ರತನ್ ಟಾಟಾ ಆಗಿರ್ಲಿ, ಈ ಎಲ್ಲಾ ದಿಗ್ಗಜರ ಕಾರ್ಯಸ್ಥಳಗಳು ಯಾವಾಗ್ಲೂ ಸ್ವಚ್ಛವಾಗಿರ್ತಿತ್ತು. ವಸ್ತುಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿಡಲಾಗಿರ್ತಿತ್ತು. ಊರ್ಜೆಯಿಂದ ತುಂಬಿರ್ತಿತ್ತು. ನೀವೆಂದಾದ್ರೂ ಗಮನಿಸಿದಿರಾ? ಕಲಾಂ ಸಾಹೇಬ್ರು ಒಂದು ಸರಳ ಟೇಬಲ್ ನಲ್ಲಿ ಕೂತು ಇತಿಹಾಸವನ್ನೇ ಬರೆದ್ರು. ಹೇಗಂದ್ರೆ ಅವರ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿರ್ತಿತ್ತು, ವ್ಯವಸ್ಥಿತವಾಗಿರ್ತಿತ್ತು ಮತ್ತು ಮನಸ್ಸನ್ನ ಶಾಂತವಾಗಿರ್ತಿತ್ತು.
ಈಗ ನೀವೇ ಯೋಚನೆ ಮಾಡಿ, ನೀವು ಬೆಳಿಗ್ಗೆ ಎದ್ದ ಕೂಡ್ಲೆ ನಿಮ್ಮ ಕೊಠಡಿ ಅಸ್ತವ್ಯಸ್ತವಾಗಿದೆ, ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ, ಕುರ್ಚಿಗಳ ಮೇಲೆ ಸಾಮಾನುಗಳು ಹರಡಿಕೊಂಡಿದವೆ, ಶೂಗಳು ಹಾಸಿಗೆ ಮೇಲಿವೆ. ಅದನ್ನ ನೋಡಿ ನಿಮ್ಮ ಮನೋಸ್ಥಿತಿ ಹೇಗಿರುತ್ತೆ? ಆದ್ರೆ ಅದೇ ಕೊಠಡಿ ಸ್ವಚ್ಛವಾಗಿದ್ದು, ಕಿಟಕಿಯಿಂದ ಸುವರ್ಣ ಕಿರಣಗಳು ಬರ್ತಿದ್ದು, ಹೂದಾನಿಯಲ್ಲಿ ತಾಜಾ ಹೂಗಳಿದ್ದು, ಟೇಬಲ್ನ ಮೇಲೆ ಏನೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿಲ್ಲ. ಆಗ ಮನಸ್ಸು ಏನ್ ಹೇಳುತ್ತೆ? ಇವತ್ತಿನ ದಿನ ಸುಂದರವಾಗಿರುತ್ತೆ. ಇದೇ ಸಕಾರಾತ್ಮಕ ಶಕ್ತಿ, ಇದೇ ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ವಾತಾವರಣ. ಹಾಗಾದ್ರೆ ಮುಂದಿನ ಬಾರಿ ಕಸ ಗುಡಿಸುವಾಗ ಅಥವಾ ಕಪಾಟು ಜೋಡಿಸುವಾಗ ಒಂದು ಸಣ್ಣ ಸಂಗತಿಯನ್ನ ನೆನಪಿಡಿ. ನೀವು ಕೇವಲ ಶುಚಿಗೊಳಿಸ್ತಿಲ್ಲ, ನೀವು ಲಕ್ಷ್ಮೀ ದೇವಿಗೆ ಆಹ್ವಾನ ಕೊಡ್ತಿದ್ದೀರಾ. ಈಗ ಎರಡನೆಯದಾಗಿ ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ಆ ರಹಸ್ಯ ಯಾವ್ದಂದ್ರೆ ನಿಮ್ಮ ಮಾತು, ನಿಮ್ಮ ವರ್ತನೆ. ಗೆಳೆಯರೇ, ಲಕ್ಷ್ಮೀ ದೇವಿಯು ಎಲ್ಲಿ ಸಿಹಿಯಾದ ಮಾತುಗಳಿರ್ತಾವೋ ಕಟುತನ ಇರೋದಿಲ್ವೋ, ಎಲ್ಲಿ ಮಂದಹಾಸ ಇರುತ್ತೋ ಜಗಳ ಇರೋದಿಲ್ವೋ, ಎಲ್ಲಿ ಗೌರವವಿರುತ್ತೋ ಅಹಂಕಾರ ಇರೋದಿಲ್ವೋ, ಕೇವಲ ಅಂತಹ ಸ್ಥಳಕ್ಕೆ ಬರ್ತಾಳೆ. ನೀವು ಬೇಕಿದ್ರೆ ಎಷ್ಟೇ ಪೂಜೆ ಮಾಡಿ, ಚಿನ್ನದ ದೀಪ ಹಚ್ಚಿ, ಆದ್ರೆ ನಿಮ್ಮ ಮಾತಿನಲ್ಲಿ ಒರಟುತನ ಇದ್ರೆ ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸಲ್ಲ. ಯಾಕಂದ್ರೆ ಮಾತುಗಳಲ್ಲಿ ಶಕ್ತಿ ಇರುತ್ತೆ. ಮಾತುಗಳು ಕೇವಲ ಸಂವಾದಕ್ಕೆ ಸೀಮಿತವಾಗಿರಲ್ಲ, ಅವುಗಳು ಒಂದ್ ರೀತಿಯ ಕಂಪನಗಳಾಗಿರ್ತವೆ, ಒಂದು ವೈಬ್ರೇಷನ್. ಈ ತರ ಕಂಪನವು ಯಾರನ್ನಾದ್ರೂ ಆಕರ್ಷಿಸಬಹುದು ಅಥವಾ ದೂರ ಓಡಿಸಬಹುದು. ಕೆಲವೊಮ್ಮೆ ನೀವು ಗಮನಿಸಿರ್ಬೇಕು, ಒಬ್ಬ ಅಂಗಡಿಯವನು ಒರಟಾಗಿ ಮಾತಾಡ್ತಾನೆ, ಅವನ ಹತ್ರ ಒಳ್ಳೆಯ ಸಾಮಾನುಗಳಿರ್ತವೆ, ಬೆಲೆಯೂ ಕೂಡ ಸರಿಯಾಗಿಯೇ ಇರುತ್ತೆ, ಆದ್ರೆ ಗಿರಾಕಿಗಳು ಮಾತ್ರ ಬರಲ್ಲ. ಯಾಕಂದ್ರೆ ಗಿರಾಕಿಗಳು ಕೇವಲ ಸಾಮಾನು ಮಾತ್ರ ಖರೀದಿ ಮಾಡಲ್ಲ, ಒಂದು ಒಳ್ಳೆಯ ಅನುಭವ ಕೂಡ ಖರೀದಿ ಮಾಡ್ತಾರೆ. ಇನ್ನೊಂದ್ ಕಡೆ ಒಬ್ಬ ಟೀ ಅಂಗಡಿಯವನಿರಬಹುದು. ಅವನು ನಗುಮುಖದಿಂದ, ಸಾಹೇಬ್ರೆ ಬನ್ನಿ ಕೂತ್ಕೊಳ್ಳಿ, ಬಿಸಿ ಬಿಸಿ ಸ್ಪೆಷಲ್ ಚಾಯ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ನಿಮ್ ಮನ್ಸೇನ್ ಹೇಳುತ್ತೆ? ಸರಿ, ಇವತ್ತಿಲ್ಲೇ ಟೀ ಕುಡಿಯೋಣ. ಇದೇ ಶುದ್ಧವಾಣಿ, ಶುದ್ಧ ಭಾವದ ವ್ಯತ್ಯಾಸ. ಮತ್ತೆ ಇದೇ ಲಕ್ಷ್ಮೀ ದೇವಿ ಬರೋದಕ್ಕೆ ಬಾರದೇ ಇರೋದಕ್ಕೆ ರಹಸ್ಯ. ರತನ್ ಟಾಟಾ, ನಾರಾಯಣ ಮೂರ್ತಿ, ಸ್ಟೀವ್ ಜಾಬ್ನಂತ ಶ್ರೀಮಂತರು ಮಾತಾಡುವಾಗ ಅವರ ಮಾತಲ್ಲಿ ಅಹಂಕಾರ ಇರೋದಿಲ್ಲ. ಒಂದು ಶಾಂತಿ ಇರುತ್ತೆ, ಒಂದು ಗೌರವವಿರುತ್ತೆ, ಒಂದು ಮಿತಿ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಹಣ ಬುದ್ಧಿಯಿಂದ ಬರುತ್ತೆ, ಆದ್ರೆ ನೆಲೆಸೋದು ಸಂಬಂಧಗಳಿಂದ, ಮತ್ತೆ ಸಂಬಂಧಗಳು ಬೆಳೆಯೋದು ಸಿಹಿಯಾದ ವರ್ತನೆಯಿಂದ. ನಿಮ್ಮ ವರ್ತನೆಯೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಒಂದ್ ವೇಳೆ ನೀವು ಯಾವಾಗ್ಲೂ ಜನರನ್ನ ಕೀಳಾಗಿ ಕಾಣ್ತೀರಾ, ಗುಮಾಸ್ತರ ಜೊತೆ ಒರಟಾಗಿ ಮಾತಾಡ್ತೀರಾ, ಮಕ್ಕಳ ಮೇಲೆ ರೇಗಾಡ್ತೀರಾ, ಅಥವಾ ಎಲ್ಲಕ್ಕೂ ಕಿಡಿಕಿಡಿಯಾಗಿ ಟೀಕೆ ಮಾಡ್ತೀರಾ ಅಂದ್ರೆ ಆಗ ನೀವು ಕೇವಲ ಜನರನ್ನ ಮಾತ್ರವಲ್ಲ, ಲಕ್ಷ್ಮೀ ದೇವಿಯನ್ನು ದೂರ ಮಾಡ್ತೀರಾ. ಯಾಕಂದ್ರೆ ಎಲ್ಲಿ ಒತ್ತಡ ಇರುತ್ತೋ ಅಲ್ಲಿ ಸಮೃದ್ಧಿಯೂ ನೆಲೆಸಲ್ಲ, ಎಲ್ಲಿ ಕಟುತನ ಇರುತ್ತೋ ಅಲ್ಲಿ ಆನಂದವೂ ಇರಲ್ಲ, ಎಲ್ಲಿ ಆನಂದ ಇರೋದಿಲ್ವೋ ಅಲ್ಲಿ ಹೇಗೆ ತಾನೇ ಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ. ಅದಕ್ಕಾಗಿ ಮುಂದಿನ ಸಾರಿ ಮಾತಾಡುವಾಗ ಒಂದು ಕ್ಷಣ ಯೋಚನೆ ಮಾಡಿ, ನನ್ ಮಾತುಗಳಿಂದ ಯಾರ ಮುಖದಲ್ಲಾದ್ರೂ ನಗು ತರುತ್ತೋ, ಇಲ್ಲ ಯಾರ ಮನಸ್ಸಿಗಾದ್ರೂ ಬೇಸರ ಮಾಡುತ್ತೋ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಮಾತು ಧನವನ್ನು ಆಕರ್ಷಣೆ ಮಾಡ್ತಿದೆ ಅಥವಾ ದೂರ ಓಡಿಸ್ತಿದೆ. ಈಗ ಮೂರನೇ ರಹಸ್ಯದ ಬಗ್ಗೆ ಮಾತಾಡೋಣ. ಕೃತಜ್ಞತೆಯ ಶಕ್ತಿ, ಗ್ರಾಟಿಟ್ಯೂಡ್. ಇದು ಹಣವನ್ನ ಆಕರ್ಷಿಸುವ ಮಾಂತ್ರಿಕ ಶಕ್ತಿ. ಇದು ಯಾವುದೇ ಆಧ್ಯಾತ್ಮಿಕ ಜ್ಞಾನವಲ್ಲ, ಇದು ಜಗತ್ತಿನ ಸಾರ್ವತ್ರಿಕ ನಿಯಮ. ಯಾವ ಒಬ್ಬ ವ್ಯಕ್ತಿ ಯಾವಾಗ್ಲೂ ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನಗಂತೂ ಯಾವಾಗ್ಲೂ ಕಡಿಮೆ ಸಿಗತ್ತೆ, ಯಾಕೆ ಯಾವಾಗ್ಲೂ ನನ್ ಜೊತೆನೆ ಹೀಗಾಗತ್ತೆ, ಹಾಗಿದ್ರೆ ಅವನು ತಾನಾಗೆ ತನ್ನ ಭಾಗ್ಯವನ್ನ ಬ್ಲಾಕ್ ಮಾಡ್ತಿದ್ದಾನೆ. ಆದ್ರೆ ನೀವು ಎಲ್ಲದಕ್ಕೂ ಧನ್ಯವಾದ ಹೇಳಿದ್ರೆ, ನಿಮ್ಮ ದೇಹಕ್ಕೆ, ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಉದ್ಯೋಗಕ್ಕೆ, ಒಂದ್ ವೇಳೆ ನಿಮಗೆ ಕಲಿಸಿದ ನೋವಿಗೂ ಕೃತಜ್ಞತರಾದ್ರೆ ಯೂನಿವರ್ಸ್ ನಿಮಗೆ ಇನ್ನಷ್ಟು ಕೊಡಲು ಶುರು ಮಾಡುತ್ತೆ. ಯಾಕಂದ್ರೆ ನೀವು ಸ್ವೀಕರಿಸಲು ಸಿದ್ಧರಿದ್ದೀರಾ. ಆದ್ರೆ ಯಾರು ತಯಾರಿಲ್ವೋ, ಯಾರು ಯಾವಾಗ್ಲೂ ಗೊಣುಕ್ತಾನೆ ಇರ್ತಾರೋ, ಯಾವಾಗ್ಲೂ ದೂರ್ತಾನೆ ಇರ್ತಾರೋ, ಅವ್ರಿಗೆ ಏನೇ ಕೊಟ್ರು ಸಂತೃಪ್ತಿ ಇರಲ್ಲ. ಆಗ ಯೂನಿವರ್ಸ್ ಇವನಿಗೆ ಎಷ್ಟೇ ಕೊಟ್ರು ಉಪಯೋಗನೇ ಇಲ್ಲ, ತೃಪ್ತಿ ಪಡಲ್ಲ. ಇವನಿಗ್ ಬಿಡು, ಬೇರೆಯವ್ರಿಗೆ ಕೊಟ್ರಾಯ್ತು ಅಂತ ಯೂನಿವರ್ಸ್ ಕೂಡ ಯೋಚನೆ ಮಾಡುತ್ತೆ. ಹಾಗಾಗಿ ಪ್ರತಿ ರಾತ್ರಿ ಮಲಗೋ ಮೊದ್ಲು ಒಂದು ಸಣ್ಣ ಕೆಲಸ ಮಾಡಿ, 3 ಸಂಗತಿಗಳಿಗೆ ಧನ್ಯವಾದ ಹೇಳಿ. ಆಗ ನೋಡಿ ಯೂನಿವರ್ಸ್ ನಿಮ್ಮ ಶಕ್ತಿಯನ್ನು ಹೇಗ್ ಬದಲಾಯಿಸ್ಬಿಡುತ್ತೆ. ನೆನಪಿಡಿ, ಹಣ ಶ್ರಮದಿಂದ ಬರುತ್ತೆ, ಆದ್ರೆ ತಂಗೋದು ಕೃತಜ್ಞತೆಯಿಂದ. ಈಗ ಮಾತಾಡೋಣ ಒಂದು ಶಕ್ತಿಶಾಲಿಯಾದ 4ನೇ ರಹಸ್ಯದ ಬಗ್ಗೆ. ಇದಿಲ್ಲ ಅಂದ್ರೆ ತಾಯಿ ಲಕ್ಷ್ಮೀ ದೇವಿ ಎಂದಿಗೂ ನಿಲ್ಸಲ್ಲ. ಅದ್ಯಾವ್ದಂದ್ರೆ ಏನಾದ್ರೂ ಹೊಸತನ್ನ ಕಲಿಯೋ ಉತ್ಸಾಹ. ಗೆಳೆಯರೇ, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ದೊಡ್ಡ ವ್ಯತ್ಯಾಸ ಏನಂದ್ರೆ ಇದೇ ಕಲಿಕೆಯ ಶಕ್ತಿ.
ಒಂದು ಹಸು ಇಂದಿಗೂ ಅದೇ ಹುಲ್ಲನ್ನ ತಿನ್ನುತ್ತೆ, ಅದೇ ದಿನಚರಿಯನ್ನ ಅನುಸರಿಸುತ್ತೆ. ಒಂದು ಗಿಳಿ ಇಂದಿಗೂ ಕಂಠಪಾಠ ಮಾಡಿರೋ ಮಾತುಗಳನ್ನೇ ಮಾತಾಡುತ್ತೆ. ಆದ್ರೆ ಮನುಷ್ಯ ಬೆಟ್ಟ ಕಡ್ದು ರಸ್ತೆ ಮಾಡ್ದ, ಗಾಳಿಯಲ್ಲಿ ಹಾರಾಡಲು ಕಲ್ತ, ಸಮುದ್ರದ ಆಳಕ್ಕೆ ಧುಮುಕಿದ. ಈಗಂತೂ ಚಂದ್ರನ ಮೇಲೆ, ಮಂಗಳ ಗ್ರಹದ ಮೇಲೆ ಮನೆ ಕಟ್ಟೋ ಕನಸು ಕಾಣ್ತಿದ್ದಾನೆ. ಯಾಕಂದ್ರೆ ಮನುಷ್ಯ ಕಲಿಯೋದನ್ನ ಯಾವತ್ತೂ ನಿಲ್ಸಿಲ್ಲ, ಮತ್ತೆ ಕಲಿಯೋನೇ ಬೆಳಿತಾನೆ. ಕಲಿಯದೆ ಇರೋನು ಹಿಂದೆ ಉಳ್ಕೊಂಡ್ಬಿಡ್ತಾನೆ. ಗಮನ ಕೊಡಿ, ಈಗಿನ ಜಗತ್ತು ಎಷ್ಟೊಂದು ವೇಗವಾಗಿ ಬದಲಾಗ್ತಾ ಇದೆ. ಇಂದಿನಿಂದ 10 ವರ್ಷಗಳ ಹಿಂದೆ ಯಾರಾದ್ರೂ ಯೋಚನೆ ಮಾಡಿದ್ರ ಮೊಬೈಲ್ ಇಂದ ಲಕ್ಷಗಟ್ಟಲೆ ಹಣ ಗಳಿಸಬಹುದಂತ, ಮನೆಯಿಂದ ವಿಡಿಯೋ ಮಾಡಿ ಸ್ಟಾರ್ ಆಗ್ಬಹುದಂತ ಯಾರ್ಯಾರಿಗೆ ಯೋಚನೆ ಇತ್ತು? ಇವತ್ತು ಜನ ಚಾಟ್ GPT, AI, ಮಷಿನ್ ಲರ್ನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಕಾಮರ್ಸ್ ಎಲ್ಲವನ್ನೂ ಕಲಿತಿದ್ದಾರೆ. ಆದ್ರೆ ಈಗ್ಲೂ ಕೆಲವರು ಇನ್ನೂ ಒಂದೇ ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಸರ್ಕಾರಿ ಕೆಲ್ಸ ಯಾವಾಗ ಸಿಗುತ್ತೆ? ಗೊತ್ತಿರ್ಲಿ, ಯಾರು ತಮ್ಮ ಕಂಫರ್ಟ್ ಝೋನ್ ಇಂದ ಹೊರಗ್ ಬರೋದಿಲ್ವೋ ಅಂತವರ ಬಳಿ ತಾಯಿ ಲಕ್ಷ್ಮೀ ದೇವಿ ನೆಲೆಸಲ್ಲ. ಆಕೆ ಹೋಗೋದು ಎಲ್ಲಿ ಜನ ಪ್ರತಿದಿನ ತಮ್ಮನ್ನು ತಾವು ಸುಧಾರಿಸಿಕೊಳ್ತಾರೋ, ಪ್ರತಿದಿನ ಹೊಸದನ್ನು ಕಲಿತಾರೋ, ಹೊಸದನ್ನ ಮಾತಾಡ್ತಾರೋ, ಹೊಸದನ್ನ ಯೋಚನೆ ಮಾಡ್ತಾರೋ ಅಂತವರ ಬಳಿ ಹೋಗ್ತಾಳೆ. ಕೇವಲ ಡಿಗ್ರಿ ತಗೊಂಡ್ ಕೂರೋದು ಸರಿ ಹೋಗಲ್ಲ. ಡಿಗ್ರಿ ಕೇವಲ ಒಂದು ಆರಂಭ ಮಾತ್ರ, ಆದ್ರೆ ಶ್ರೀಮಂತಿಕೆಗೆ ಗ್ಯಾರಂಟಿ ಅಲ್ಲ. ಒಂದ್ ವೇಳೆ ಡಿಗ್ರಿಯಿಂದಲೇ ಶ್ರೀಮಂತಿಕೆ ಬರೋದಾಗಿದ್ರೆ ಎಲ್ಲಾ ಡಿಗ್ರಿಧಾರಿಗಳು ಇವತ್ತು ಕೋಟ್ಯಾಧಿಪತಿಗಳಾಗಿರ್ತಿದ್ರು. ಇವತ್ತು ಯಶಸ್ವಿಯಾದವರು, ಶ್ರೀಮಂತರಾಗಿರೋರು, ಅವರು ಕೇವಲ ಶಾಲಾ ಕಾಲೇಜಿನ ವಿದ್ಯೆಯ ಮೇಲೆ ಭರವಸೆ ಇಡ್ಲಿಲ್ಲ. ಅವರು ತಮ್ಮ ಜೀವನವನ್ನೇ ಒಂದು ಪಾಠಶಾಲೆಯಾಗಿ ಮಾಡಿಕೊಂಡವರು. ಅವರು ಪ್ರತಿದಿನ ಏನಾದ್ರೂ ಹೊಸದನ್ನ ಕಲಿತರು. ಈ ಕಲಿಕೆ ಕೇವಲ ಪುಸ್ತಕಗಳಿಂದ ಬರಲ್ಲ. ಈ ಕಲಿಕೆ ಬರೋದು ಅನುಭವಗಳಿಂದ, ತಪ್ಪುಗಳಿಂದ, ಪ್ರಯೋಗಗಳಿಂದ, ಜನರಿಂದ, ಆಲೋಚನೆಗಳಿಂದ. ನೀವೇ ಯೋಚನೆ ಮಾಡಿ ನೋಡಿ, ನೀವು ಪ್ರತಿದಿನ ಏನಾದ್ರೂ ಹೊಸದನ್ನ ಕಲಿಯಲು ಪ್ರಯತ್ನ ಮಾಡ್ತಿದ್ದೀರಾ? ಇಲ್ವೋ ನಿಮ್ಮ ದಿನಗಳು ಅದೇ ಹಳೆ ಚಟಗಳಲ್ಲೇ ಕಳೆದು ಹೋಗ್ತಿದ್ಯೋ? ಒಂದ್ ವೇಳೆ ನೀವು ನೆನ್ನೆ ಮಾಡಿದ್ದನ್ನೇ ಇವತ್ತು ಮಾಡ್ತಿದ್ದೀರಾ, ಇವತ್ತು ಮಾಡಿದ್ದೇ ನಾಳೆನೂ ಮಾಡ್ತಿದ್ದೀರಾ ಅಂದ್ರೆ ಯಾವ ಚಮತ್ಕಾರ ಆಗತ್ತೆ? ತಾಯಿ ಲಕ್ಷ್ಮೀ ದೇವಿ ಚಮತ್ಕಾರದಲ್ಲ, ಚೈತನ್ಯದಲ್ಲಿ ನಂಬಿಕೆ ಇಡ್ತಾಳೆ. ಮತ್ತೆ ಆ ಚೈತನ್ಯ ಬರೋದು ನಿಮಗ್ ನೀವೇ ಕೇಳ್ದಾಗ, ನಿಮಗ್ ನೀವೇ ಪ್ರಶ್ನೆ ಹಾಕ್ದಾಗ, ನಿಮಗ್ ನೀವೇ ಸವಾಲೊಡ್ಡಿದಾಗ, ಪ್ರತಿದಿನ ಹೊಸದನ್ನ ಕಲಿಯುವಾಗ. ನಿಮ್ಮ ಮನಸ್ಸೇ ನಿಮ್ಮ ದೊಡ್ಡ ಖಜಾನೆ. ಆದರೆ ನೀವಿದನ್ನ ತುಕ್ಕಿಡಲು ಬಿಟ್ಟು ನೀವದನ್ನ ಕೇವಲ ವಾಟ್ಸಪ್, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಖರ್ಚು ಮಾಡ್ತಿದ್ರೆ ಲಕ್ಷ್ಮೀ ದೇವಿ ಅಲ್ಲಿ ವಾಸ ಮಾಡ್ತಾಳೆ ಅಂತ ಹೇಗೆ ತಾನೇ ಭಾವಿಸ್ತೀರಾ? ನೋಡಿ, ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ಧನವೆಂದ್ರೆ ಶಾಶ್ವತವಾದದ್ದು, ಪ್ರಗತಿ ಹೊಂದುವಂತದ್ದು, ದಿನದಿಂದ ದಿನಕ್ಕೆ ಏರಿಕೆ ಆಗುವಂತದ್ದು. ಇದೆಲ್ಲ ಸಾಧ್ಯವಾಗುವುದು ನೀವು ಪ್ರತಿದಿನ ತಮ್ಮನ್ನು ತಾವು ಹೊಸದಾಗಿ ರೂಪಿಸಿಕೊಂಡಾಗ. ಇವತ್ತಿನ ಯುಗ AI ಯುಗ. ಜನರು ಮನೆಯಿಂದ ಡಿಜಿಟಲ್ ಕೋರ್ಸ್ಗಳನ್ನ ಮಾರಾಟ ಮಾಡ್ತಿದ್ದಾರೆ, ಪುಸ್ತಕ ಬರೀತಿದ್ದಾರೆ, ಧ್ವನಿಯಿಂದ ಹಣ ಗಳಿಸ್ತಿದ್ದಾರೆ, ಡಿಸೈನಿಂಗ್ ಮಾಡ್ತಿದ್ದಾರೆ, ಕೋಡಿಂಗ್ ಮಾಡ್ತಿದ್ದಾರೆ, ಹೊಸ ಭಾಷೆಗಳನ್ನ ಕಲಿತಿದ್ದಾರೆ. ಆದ್ರೆ ಇನ್ನೂ ಕೆಲವರು ಮೊಬೈಲ್ ತೆಗೆದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಇತರರ ಜೀವನವನ್ನ ನೋಡ್ತಾ ಕಾಲ ಕಳೀತಿದ್ದಾರೆ. ಗೊತ್ತಿರ್ಲಿ, ಯಾವ ಜನ ತಮ್ಮ ಜೀವನಕ್ಕಾಗಿ ಕೆಲಸ ಮಾಡೋದಿಲ್ವೋ ಅಂತವರು ಇತರರ ಜೀವನ ನೋಡ್ತಾ ಸುಮ್ನೆ ಉಡ್ಕೊಳ್ತಾ ಇರ್ತಾರೆ. ಒಂದ್ ವೇಳೆ ನೀವು ನಿಜವಾಗ್ಲೂ ತಾಯಿ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮನೆಗೆ ಬರಮಾಡಿಕೊಳ್ಳಲು ಬಯಸ್ತೀರಾ ಅಂದ್ರೆ ಒಂದು ಪ್ರಮಾಣ ಮಾಡ್ಕೊಳ್ಳಿ. ಇವತ್ತಿಂದ ಪ್ರತಿದಿನ ಏನಾದ್ರೂ ಹೊಸದನ್ನ ಕಲಿತೀನಿ, ಚಿಕ್ಕದೋ ದೊಡ್ಡದೋ ಆದ್ರೂ ಕಲಿತೀನಿ. ಶುರುವಿನ ಸಮಯದಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಆಗ್ಬಹುದು, ಆದ್ರೆ ನಿಧಾನಕ್ಕೆ ಕಲಿತಾ ಕಲಿತಾ ನಿಮಗೆ ನಿಮ್ಮೊಳಗಿನ ಒಂದು ಹೊಸ ರೂಪ ಕಾಣಿಸುತ್ತೆ. ಒಂದು ರೂಪ, ಇದುವರೆಗೂ ನೀವೇ ಕಾಣದಂತ ವಿನೂತನ ರೂಪ. ಕಲಿಕೆ ಕೇವಲ ಜ್ಞಾನವೊಂದೇ ಕೊಡೋದಲ್ಲ, ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ. ಮತ್ತು ಲಕ್ಷ್ಮೀ ದೇವಿಗೆ ಇಷ್ಟವಾಗೋರು, ಆ ಆತ್ಮವಿಶ್ವಾಸವನ್ನ ಹೊಂದಿರೋರು, ತನ್ನ ಜ್ಞಾನದಿಂದ ತನ್ನ ದಾರಿಯನ್ನು ತಾನೇ ರೂಪಿಸಿಕೊಳ್ಳುವಂತವ್ರು. ಈಗ ನೀವು ಯೋಚನೆ ಮಾಡ್ತಿದ್ದೀರಾ, ಈಗ ಹೊಸದೇನ್ ಕಲಿಯೋದು? ಸರಿ, ನಾನೇ ಹೇಳ್ತೀನಿ. ನೀವು ವಿದ್ಯಾರ್ಥಿ ಆಗಿದ್ರೆ ನಿಮ್ಮ ಓದಿನ ಜೊತೆ ಒಂದು ಹೊಸ ಕೋರ್ಸ್ ಅನ್ನ ಮಾಡಿ, ಯಾವುದಾದ್ರೂ ಒಂದು ಹೊಸ ಭಾಷೆಯನ್ನ ಕಲೀರಿ. ಗೃಹಿಣಿ ಆಗಿದ್ರೆ ಒಂದು ಆನ್ಲೈನ್ ಸ್ಕಿಲ್ ನ ಕಲೀರಿ. ಯೂಟ್ಯೂಬ್ ಚಾನಲ್ ನ ಶುರು ಮಾಡಿ, ಕುಕಿಂಗ್ ಕ್ಲಾಸ್, ಮೆಹಂದಿ ಡಿಸೈನಿಂಗ್, ಏನಾದ್ರೂ. ಉದ್ಯೋಗಿ ಆಗಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋ ಹೊಸ ಸಾಫ್ಟ್ವೇರ್, ಹೊಸ ಸ್ಟ್ರಾಟರ್ಜಿ ಅಥವಾ ಆಲೋಚನೆ ಏನಾದ್ರೂ ಕಲೀರಿ. ಒಂದ್ ವೇಳೆ ನಿಮಗ್ ವಯಸ್ಸಾಗಿದ್ರೆ ಹೊಸ ಪೀಳಿಗೆಯಿಂದ ಕಲೀರಿ. ಟೆಕ್ನಾಲಜಿಯ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಕಲಿಕೆಗೆ ಯಾವುದೇ ವಯಸ್ಸಿನ ಮಿತಿ ಇರಲ್ಲ. ಉಸಿರಿರೋವರೆಗೂ ಕಲಿಕೆ ಸಾಧ್ಯ. ಮತ್ತೆ ಕಲಿಯೋದು ಎಲ್ಲಿವರೆಗೂ ಸಾಧ್ಯ ಇರುತ್ತೋ ಅಲ್ಲಿವರೆಗೂ ಸಾಧ್ಯತೆಗಳು ಜೀವಂತವಾಗಿರ್ತವೆ.
ಈಗ ಲಕ್ಷ್ಮೀ ದೇವಿಯ ದರ್ಶನಕ್ಕೆ ಮೊದಲು ಒಂದು ಮುಖ್ಯವಾದ ಸಂಗತಿಯ ಬಗ್ಗೆ ಮಾತಾಡೋಣ. ಅದೇ ಮನಸ್ಸಿನ ಶುದ್ಧತೆ. ಈವರೆಗೆ ನಾವು ಹೊರಗಿನ ಶುದ್ಧತೆಯ ಬಗ್ಗೆ ಮಾತಾಡ್ತಿದ್ವಿ, ಕೊಠಡಿಯದ್ದು, ಬಟ್ಟೆಗಳದ್ದು, ಅಡಿಗೆ ಮನೆಯದು. ಆದ್ರೆ ಮನಸ್ಸಿನೊಳಗ್ ಕೊಳಕಿದ್ರೆ, ಈರ್ಷೆ, ದ್ವೇಷ, ಕೋಪ, ಅಹಂಕಾರ, ನಕಾರಾತ್ಮಕ ಆಲೋಚನೆಗಳಿದ್ರೆ ಹೊರಗ್ ನೀವು ಎಷ್ಟೇ ಸ್ವಚ್ಛವಾಗಿರಿ, ತಾಯಿ ಲಕ್ಷ್ಮೀ ದೇವಿಯ ಆಗಮನವು ಸಾಧ್ಯವೇ ಇಲ್ಲ. ಯಾಕಂದ್ರೆ ತಾಯಿ ಲಕ್ಷ್ಮೀ ದೇವಿಯ ಶಕ್ತಿಯು ಪವಿತ್ರವಾದದ್ದು, ಕೋಮಲವಾದದ್ದು, ಶಾಂತವಾದದ್ದು. ಎಲ್ಲಿ ಆಲೋಚನೆಗಳು ಶುದ್ಧವಾಗಿರೋದಿಲ್ವೋ ಅಂತಹ ಜಾಗದಲ್ಲಿ ತಾಯಿ ಲಕ್ಷ್ಮೀ ದೇವಿ ಹೋಗಲು ಇಷ್ಟಪಡಲ್ಲ. ಗಮನಿಸಿ, ಯಾರಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಯಶಸ್ವಿಯಾದಾಗ ಜನ ಹೇಳ್ತಾರೆ, ಇವನಲ್ಲೇನೋ ಒಂದು ಹೊಸ ಕಳೆ ಬಂದಿದೆ ಅಂತ. ಆ ಕಳೆ ಕೇವಲ ಹಣದಿಂದ ಬರಲ್ಲ, ಆ ಒಳಗಿನ ಊರ್ಜೆ ಹೊರಗೊಮ್ಮೆ ಬೀಳ್ತಾ ಇರತ್ತೆ. ನೀವು ಕೂಡ ಆ ಊರ್ಜೆ, ಆ ಕಳೆಯನ್ನ ಪಡಿಬಹುದು. ಒಂದ್ ವೇಳೆ ನೀವು ನಿಮ್ಮ ಮನಸ್ಸನ್ನ ಪ್ರತಿದಿನ ಸ್ವಚ್ಛಗೊಳಿಸ್ತಿದ್ರೆ. ಹೇಗೆ? ಪ್ರತಿದಿನ ಒಂದು ಸಣ್ಣ ಪ್ರಶ್ನೆಯನ್ನ ನೀವೇ ಕೇಳ್ಕೊಳ್ಳಿ. ನಾನ್ ಯಾರ್ ಮೇಲಾದ್ರೂ ಅಸೂಯೆ ಪಡ್ತಿದ್ದೀನಾ? ನನಗೆ ನನ್ ಮೇಲೆ ಕೀಳರಿಮೆ ಇದೆಯಾ? ನನ್ ವಿಚಾರಗಳು ಬೇರೆಯವರ ಮನಸ್ಸಿಗೆ ಏನಾದ್ರೂ ನೋವುಂಟು ಮಾಡ್ತಿದ್ಯಾ? ಒಂದ್ ವೇಳೆ ಉತ್ತರ ಹೌದು ಅಂತಾದ್ರೆ ಅಂತ ವಿಚಾರಗಳನ್ನ ಕೂಡ್ಲೆ ತೊಳ್ದಾಕ್ಬಿಡಿ. ನಕಾರಾತ್ಮಕ ಆಲೋಚನೆಗಳನ್ನ ಗುರುತಿಸಿ ಅವುಗಳನ್ನ ಹೊರಗಡ್ಡಿ. ಆಗ್ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಹೇಗ್ ಬರುತ್ತೆ. ಸ್ವಚ್ಛ ಮನಸ್ಸು, ಹೊಸ ಜ್ಞಾನ, ಸಿಹಿಯಾದ ಮಾತು, ಕೃತಜ್ಞತಾ ಹೃದಯ. ಈ 4ರ ಸಮ್ಮಿಲನದಿಂದ ತಾಯಿ ಲಕ್ಷ್ಮೀ ದೇವಿ ಒಂದಲ್ಲ 1000 ರೂಪಗಳಲ್ಲಿ ಬರ್ತಾಳೆ. ಆಕೆ ಕೇವಲ ನೋಟುಗಳ ರೂಪದಲ್ಲಿ ಬರಲ್ಲ. ಆಕೆ ಬರೋದು ಸಂತೋಷದ ರೂಪದಲ್ಲಿ, ಆರೋಗ್ಯದ ರೂಪದಲ್ಲಿ, ಗೌರವದ ರೂಪದಲ್ಲಿ ಮತ್ತು ಮುಖ್ಯವಾಗಿ ಸಂತೃಪ್ತಿಯ ರೂಪದಲ್ಲಿ. ಯಾಕಂದ್ರೆ ನಿಜವಾದ ಶ್ರೀಮಂತಿಕೆ ಅಂದ್ರೆ ಮನಸ್ಸು ಶಾಂತವಾಗಿರೋದು, ಜೊತೆಗೆ ಜೇಬು ತುಂಬಿರೋದು. ಈಗ ನೀವು ಯೋಚನೆ ಮಾಡ್ತಿರಬಹುದು, ನಾವು ಇಷ್ಟೆಲ್ಲ ಮಾಡ್ತೀವಿ, ಮನೆ ಸ್ವಚ್ಛವಾಗಿಡ್ತೀವಿ, ಮಧುರವಾಗಿ ಮಾತಾಡ್ತೀವಿ, ಕೃತಜ್ಞತೆಯನ್ನ ಹೇಳ್ತೀವಿ, ಕಲಿತಾನೂ ಇದೀವಿ. ಹಾಗಾದ್ರೆ ತಾಯಿ ಲಕ್ಷ್ಮೀ ದೇವಿ ನಮ್ ಜೀವನದಲ್ಲಿ ಯಾವಾಗ್ಲೂ ಇರ್ತಾಳ? ಉತ್ತರ ಹೌದು, ಇರ್ತಾಳೆ. ಆದ್ರೆ ಕೊನೆಯಲ್ಲಿ ಒಂದು ವಿಷಯ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ತಾಯಿ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೆ ಹೊರಗಿನ ಪ್ರಯತ್ನ ಒಂದೇ ಸಾಲದು, ಒಳಗಿನ ತಿಳುವಳಿಕೆ ಕೂಡ ಮುಖ್ಯ. ಈಗ ನಾವು ಮಾತಾಡೋಣ ಆ ರಹಸ್ಯದ ಬಗ್ಗೆ. ಇದು ಶತಮಾನಗಳಿಂದ ಜನರನ್ನ ಗೊಂದಲಕ್ಕೀಡು ಮಾಡಿರೋ ಗೂಬೆ. ಜನರು ಇದನ್ನ ಮೂರ್ಖತನದ ಸಂಕೇತ ಅಂತಾನೆ ಭಾವಿಸ್ಕೊಂಡೇ ಬಂದಿದ್ದಾರೆ. ಆದ್ರೆ ಲಕ್ಷ್ಮೀ ದೇವಿ ಇದನ್ನೇ ತನ್ನ ವಾಹನವಾಗಿ ಯಾಕೆ ಆರಿಸಿಕೊಂಡಿದ್ದಾಳೆ? ಗೂಬೆಯಲ್ಲಿ ಯಾವ ದಿವ್ಯ ಗುಣಗಳಿವೆ? ಯಾಕೆ ತಾಯಿ ಲಕ್ಷ್ಮೀ ದೇವಿ ಅದೇ ಪಕ್ಷಿಯನ್ನೇ ತನ್ನ ವಾಹನವಾಗಿ ಆರಿಸಿಕೊಂಡಿದ್ದಾಳೆ? ಅದರ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ತಂದ್ರೆ ಐಶ್ವರ್ಯ ಒಂದೇ ಅಲ್ಲ, ವಿವೇಕ ಮತ್ತು ದೂರದೃಷ್ಟಿಯನ್ನೂ ಪಡಿಬಹುದು. ಹೌದು, ಅದೇ ಗೂಬೆ. ಯಾವ ಜನ ಮೂರ್ಖತನದ ಪ್ರತಿರೂಪ ಅನ್ಕೊಳ್ತಾರೋ, ಹಾಸ್ಯಾಸ್ಪದವಾಗಿ ನೋಡ್ತಾರೋ, ಅದರ ಹೆಸರೇಳಿ ಜನರಿಗೆ ಬೈತಾರೋ, ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಲಕ್ಷ್ಮಿ ಅಂತ ಮಹಾನ್ ದೇವಿ, ಐಶ್ವರ್ಯ, ವಿವೇಕ, ಸಂತೋಷದ ದೇವತೆ ಗೂಬೆಯನ್ನೇ ತನ್ನ ವಾಹನವಾಗಿ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾಳೆ? ಇದೇನಾದ್ರೂ ಕೇವಲ ಕಾಕತಾಳೀಯನಾ? ಇಲ್ಲ ಬೇರೆ ಏನಾದ್ರೂ ಆಳವಾದ ಸಂಕೇತ ಇದೆಯೋ? ಒಂದು ದಿವ್ಯ ಸಂದೇಶ. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ತಾಯಿ ಲಕ್ಷ್ಮೀ ದೇವಿಯನ್ನ ಅರ್ಥ ಮಾಡ್ಕೊಳ್ಳೋದು. ಬನ್ನಿ ಹಾಗಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಗೂಬೆ ನಿಶಾಚರ ಪಕ್ಷಿ. ಹಗಲಿನ ಬೆಳಕಲ್ಲಿ ಇದು ಕಾಣಿಸಲ್ಲ, ಆದ್ರೆ ರಾತ್ರಿಯ ಕತ್ಲೆಯಲ್ಲಿ ಮಾತ್ರ ಇದರ ದೃಷ್ಟಿ ಎಲ್ಲಕ್ಕಿಂತ ತೀಕ್ಷ್ಣವಾಗಿರುತ್ತೆ. ಇತರ ಪಕ್ಷಿಗಳು ಮಲಗುವ ಹೊತ್ತಿಗೆ ಅಲ್ಲಿಂದ ಗೂಬೆಯ ದೃಷ್ಟಿ ಶುರುವಾಗುತ್ತೆ. ಇದೇನ್ ಸೂಚಿಸುತ್ತೆ? ಆ ವಿವೇಕದ್ದು, ಆ ದೃಷ್ಟಿಯದ್ದು. ನಮ್ಮಂತ ಜನಸಾಮಾನ್ಯರು ಅದರ ಬಗ್ಗೆ ಗಮನ ಕೊಡಲ್ಲ. ನೆನಪಿರ್ಲಿ, ಧನ ಉಳ್ಕೊಳ್ಳೋದು ಕತ್ತಲೆಯಲ್ಲೂ ಸ್ಪಷ್ಟವಾಗಿ ನೋಡಬಲ್ಲ ವ್ಯಕ್ತಿಯ ಬಳಿ. ಮಾರ್ಕೆಟ್ ಕೆಳಗಾದಾಗ, ಜಗತ್ತು ಭಯ ಪಡ್ತಾ ಇರುವಾಗ, ಜನರು ಗಾಬರಿಯಲ್ಲಿರುವಾಗ್ಲೂ ಯಾವ ವ್ಯಕ್ತಿ ಶಾಂತ ಚಿತ್ತದಿಂದ ದೂರ ದೂರದವರೆಗೂ ನೋಡಬಲ್ಲನೋ ಅವನೇ ನಿಜವಾದ ಶ್ರೀಮಂತ ಅನಿಸಿಕೊಳ್ತಾನೆ. ಗೂಬೆಯ 2ನೇ ಗುಣ ಅಂದ್ರೆ ಮೌನ. ಗೂಬೆ ಎಂದಿಗೂ ಅನಗತ್ಯವಾಗಿ ಶಬ್ದ ಮಾಡಲ್ಲ. ಸುಮ್ಮನಿದ್ದು ಗಮನಿಸುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ನಂತರ ತೀರ್ಮಾನ ತೆಗೆದುಕೊಳ್ಳುತ್ತೆ. ಇವತ್ತಿನ ಜಗತ್ತಿನಲ್ಲಿ ಜನರು ಶೋ ಅಪ್ಗೆ, ಇನ್ಸ್ಟಾಗ್ರಾಮ್ ನಲ್ಲಿ ಲೈಕ್ ಗಳಿಗೆ, ಇತರರನ್ನು ಇಂಪ್ರೆಸ್ ಮಾಡಲು ಓಡಾಡ್ತಾರೆ. ಆದ್ರೆ ಮೌನವಾಗಿ ಗಾಢವಾಗಿ ಯೋಚನೆ ಮಾಡೋದು ಒಂದು ವಿಶಿಷ್ಟ ಗುಣ. ತಾಯಿ ಲಕ್ಷ್ಮೀ ದೇವಿಗೆ ಈ ಮೌನವೇ ಇಷ್ಟ. ಯಾಕಂದ್ರೆ ಹಣ ಶಬ್ದದಲ್ಲಿ ಬರೋದಿಲ್ಲ, ಅದು ಸ್ಥಿರತೆ ಮತ್ತು ಸಂಕಲ್ಪದಲ್ಲಿ ಬರುತ್ತೆ. ನೀವೇ ಯೋಚನೆ ಮಾಡಿ, ಯಾವ ವ್ಯಕ್ತಿಯ ಆಗ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಗುಣಗೋದು, ಪ್ರತಿದಿನ ಒಂದು ಹೊಸ ಕನಸನ್ನ ಕಾಣೋದು, ಆದ್ರೆ ಅರ್ಧಕ್ಕೆ ಬಿಟ್ಬಿಡೋದು, ಯೋಚನೆ ಇಲ್ದೆ ಸುಮ್ನೆ ಖರ್ಚು ಮಾಡ್ತಾ ಇರೋದು, ಇಂಥವರ ಬಳಿ ಸ್ಥಿರತೆ ಇರುತ್ತಾ?
ಇಂಥವರ ಜೇಬು ತುಂಬಿದ್ರೂ ಕೂಡ ಒಳಗಿನಿಂದ ಖಾಲಿಯಾಗಿರ್ತಾರೆ. ಯಾಕಂದ್ರೆ ಅವರಲ್ಲಿ ಶಾಂತಿ ಇರಲ್ಲ, ಗಾಢತೆ ಇರಲ್ಲ. ಗೂಬೆ ಕಲಿಸುತ್ತೆ, ನಿಜವಾದ ಶ್ರೀಮಂತನು ಜಾಸ್ತಿ ಗಳಿಸೋನಲ್ಲ, ಗಾಢವಾಗಿ ಜೀವನ ನಡೆಸೋನು, ಯೋಚನೆಯಿಂದ ನಡೆಯೋನು ಮತ್ತು ಪ್ರತಿಯೊಂದು ಹೆಜ್ಜೆ ಎಚ್ಚರಿಕೆಯಿಂದ ಇಡೋನು. ಈಗ ನೀವು ಇನ್ನೊಂದು ರೋಚಕ ಸಂಗತಿಯನ್ನ ತಿಳ್ಕೊಳ್ಳಿ. ಗೂಬೆಯ ಕತ್ತು 270 ಡಿಗ್ರಿಯಷ್ಟು ತಿರುಗುತ್ತೆ. ಇದು ಸಾಮಾನ್ಯ ಸಂಗತಿಯಲ್ಲ. ಇದರ ಅರ್ಥ ಗೂಬೆಗೆ ಮುಂದಿರೋದೊಂದೇ ಅಲ್ಲ, ಎಲ್ಲಾ ದಿಕ್ಕುಗಳಲ್ಲಿಯೂ ಗಮನ ಇರುತ್ತೆ. ಮುಂದೆ, ಹಿಂದೆ, ಎಡಗಡೆ, ಬಲಗಡೆ. ಇದರ ಅರ್ಥ ದೂರದೃಷ್ಟಿಯದು. ಒಬ್ಬ ಯಶಸ್ವಿ ವ್ಯಕ್ತಿಗೆ ಕೇವಲ ಇವತ್ತಿನ ಜ್ಞಾನ ಇರಲ್ಲ, ಅವನು ಭೂತಕಾಲದಿಂದ ಕಲಿತಾನೆ, ವರ್ತಮಾನವನ್ನ ಅರ್ಥ ಮಾಡ್ಕೊಳ್ತಾನೆ, ಭವಿಷ್ಯಕ್ಕೆ ತಯಾರಾಗ್ತಾನೆ. ಒಂದ್ ವೇಳೆ ನೀವು ಇವತ್ತಿನ ಚಿಂತೆಯಲ್ಲಿ ಮುಳುಗಿದ್ರೆ ತಾಯಿ ಲಕ್ಷ್ಮೀದೇವಿ ಬಂದ್ರೂ ಬರಬಹುದು, ಆದ್ರೆ ವಾಸ ಮಾಡಲ್ಲ. ಯಾಕಂದ್ರೆ ಎಲ್ಲಿ ದೂರದೃಷ್ಟಿ ಇರೋದಿಲ್ವೋ ಅಲ್ಲಿ ಸ್ಥಿರತೆ ಇರಲ್ಲ. ಗಮನ ಕೊಡಿ, ದೊಡ್ಡ ಬಿಸ್ನೆಸ್ ಮಾಡೋರು 10 ವರ್ಷದ ಮುಂದಿನ ಯೋಚನೆ ಮಾಡ್ತಾರೆ. ಒಳ್ಳೆಯ ಇನ್ವೆಸ್ಟ್ಮೆಂಟ್ಗೆ ಕಾರಣ ಆಗೋರು ಕುಸಿತದಲ್ಲಿಯೂ ಅವಕಾಶವನ್ನ ನೋಡ್ತಾರೆ. ಮತ್ತೆ ಜೀವನದಲ್ಲಿ ಶ್ರೇಷ್ಠರಾಗೋರು ಎಂಥ ಸಂದರ್ಭದಲ್ಲಿಯೂ ಶಾಂತಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾರೆ. ಇವೇ 3 ಗುಣಗಳು ಗೂಬೆಯಲ್ಲಿವೆ ಮತ್ತು ಇವೇ 3 ಗುಣಗಳೇ ತಾಯಿ ಲಕ್ಷ್ಮೀದೇವಿಗೆ ವಾಹನವಾಗಲು ಗೂಬೆಯನ್ನು ಯೋಗ್ಯವಾಗಿ ಮಾಡಿವೆ. ಒಂದ್ ವೇಳೆ ನೀವು ಇದು ಕೇವಲ ಪ್ರತೀತಿ ಅಂತ ತಿಳ್ಕೊಂಡ್ರೆ ಕೇಳಿ, ಲಕ್ಷ್ಮೀ ದೇವಿಯ ಊರ್ಜೆ ತನ್ನೊಳಗೆ ತೀವ್ರವಾಗಿದೆ, ಸ್ಥಿರವಾಗಿದೆ, ಮೌನವಾಗಿದೆ. ಲಕ್ಷ್ಮೀ ದೇವಿ ಗದ್ದಲದಲ್ಲಿ ಬರಲ್ಲ ಅಥವಾ ಗಡಿಬಿಡಿಯಲ್ಲೂ ಬರಲ್ಲ. ಅವಳು ಬರೋದು ನೀವು ಅಂತರಂಗದಿಂದ, ಬಹಿರಂಗದಿಂದ ಸ್ಥಿರವಾಗಿದ್ದಾಗ. ಈಗೊಂದು ಪ್ರಶ್ನೆ, ನಾವು ನಮ್ಮೊಳಗೆ ಈ ಗೂಬೆಯ ಗುಣಗಳನ್ನ ಎಚ್ಚರಿಸಬಹುದಾ? ಉತ್ತರ ಹೌದು. ಇದಕ್ಕೆ ಯಾವುದೇ ತಂತ್ರ ಮಂತ್ರದ ಸಾಧನೆಯ ಅಗತ್ಯ ಇಲ್ಲ. ಅಗತ್ಯ ಇರೋದು ಒಂದೇ ಒಂದು, ನಿಮ್ಮ ದಿನಚರಿಯನ್ನ ಸ್ಥಿರಗೊಳಿಸೋದು, ಆಲೋಚನೆಗಳನ್ನ ಶುದ್ಧಗೊಳಿಸೋದು, ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಧನವನ್ನು ಶೋ ಅಪ್ ಮಾಡದೆ ಉದ್ದೇಶದಲ್ಲಿ ಬಳಸೋದು. ಯಾಕಂದ್ರೆ ತಾಯಿ ಲಕ್ಷ್ಮೀದೇವಿ ಕೇವಲ ಧನವನ್ನು ಬಯಸುವವರ ಬಳಿ ಹೋಗಲ್ಲ. ಆಕೆ ಹೋಗೋದು ಎಲ್ಲಿ ಹಣದ ಸದ್ವಿನಿಯೋಗ ಆಗುತ್ತೋ ಅಂತವರ ಬಳಿ ಹೋಗ್ತಾಳೆ. ಈಗೊಂದ್ಸಾರಿ ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ, ನೀವು ನಿಮ್ಮ ಹಣವನ್ನ ಸರಿಯಾದ ರೂಪದಲ್ಲಿ ಬಳಸ್ತಿದ್ದೀರಾ ಅಥವಾ ಕೇವಲ ಶೋ ಆಫ್ಗೆ ಖರ್ಚು ಮಾಡ್ತಿದ್ದೀರಾ? ಪ್ರತಿ ತಿಂಗಳು ನಿಮ್ಮ ಆದಾಯದಲ್ಲಿ ಒಂದು ಭಾಗ ಉಳಿತಾಯ ಮಾಡ್ತಿದ್ದೀರಾ ಅಥವಾ ತಿಂಗಳ ಶುರುವಿನಿಂದ ತಿಂಗಳ ಕೊನೆಯವರೆಗೂ ಸಾಲದಲ್ಲೇ ಇರ್ತೀರಾ? ಒಂದ್ ವೇಳೆ ನೀವು ಶೋ ಆಫ್ ನ ಹಿಂದೆ ಓಡ್ತಿದ್ರೆ ತಾಯಿ ಲಕ್ಷ್ಮೀದೇವಿ ಒಂದಿಷ್ಟು ಸಮಯ ಬಂದಿರಬಹುದು, ಆದ್ರೆ ಎಲ್ಲಿ ನಿರ್ಲಕ್ಷ್ಯತೆ ಇರುತ್ತೋ ಅಲ್ಲಿ ಆಕೆ ನೆಲೆಸಲ್ಲ. ಹೇಗೆ ಗೂಬೆಯು ರಾತ್ರಿಯ ಮೌನದಲ್ಲಿ ಎಚ್ಚರಿಕೆಯಿಂದ ನೋಡುತ್ತೋ ಹಾಗೆಯೇ ನಿಮಗೂ ಕೂಡ ಮನಸ್ಸಿನ ಮೌನದಲ್ಲಿ ಇಳಿದು ನೋಡ್ಬೇಕು. ನನ್ನ ಆಲೋಚನೆ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ? ನೀವು ಯಾರನ್ನ ಪೂಜಿಸ್ತಿದ್ದೀರಾ? ತೋರಿಕೆಗೋ ಅಥವಾ ವಿವೇಕಕ್ಕೋ? ಈಗ ನೀವು ಪ್ರತಿ ಸಾರಿ ತಾಯಿ ಲಕ್ಷ್ಮೀ ದೇವಿಯ ಮೂರ್ತಿಯ ನೋಡಿದಾಗ ಕೇವಲ ಕೈ ಮುಗಿದು ದೀಪ ಹಚ್ಚೋದೊಂದೇ ಅಲ್ಲ, ಮನಸ್ಸಲ್ಲೊಂದು ಪ್ರಶ್ನೆ ಕೇಳಿ, ನಾನು ತೋರಿಕೆ ಬಿಟ್ಟು ಬುದ್ಧಿವಂತಿಕೆಯನ್ನ ಆರಿಸಿಕೊಳ್ತಿದ್ದೀನಾ? ಗುಂಪಿನಲ್ಲಿ ನಾನು ಒಂದು ಭಾಗ ಆಗದೆ ಮೌನ ಆರಿಸಿಕೊಂಡಿದ್ದೀನಾ? ನಾನೇನಾದ್ರೂ ತಾಯಿ ಲಕ್ಷ್ಮೀದೇವಿ ಗೂಬೆಯಲ್ಲಿ ಕಂಡ ಗುಣದಂತೆ ಆಗ್ತಿದ್ದೀನಾ? ಒಂದ್ ವೇಳೆ ನಿಮ್ಮ ಉತ್ತರ ಹೌದು ಅಂತಾದ್ರೆ ತಾಯಿ ಲಕ್ಷ್ಮೀದೇವಿ ಇವತ್ತಿಲ್ಲ ನಾಳೆ ನಿಮ್ಮ ಜೀವನದಲ್ಲೂ ಬಂದೇ ಬರ್ತಾಳೆ. ಬಂದು ಖಂಡಿತವಾಗಿಯೂ ನಿಮ್ ಮನೆಯಲ್ಲಿ ನೆಲೆಸಿರ್ತಾಳೆ. ಈ ವಿಡಿಯೋದ ಕೊನೆಗೆ ನೇರವಾಗಿ ಮನಸ್ಸಿಂದ ಬಂದಿರೋ ಒಂದು ಮಾತನ್ನ ಹೇಳ್ತಿದ್ದೀನಿ. ನಿಮ್ಮ ಜೀವನ ಒಂದು ಧ್ಯಾನ. ಪ್ರತಿದಿನ ನೀವು ಯೋಚನೆ ಮಾಡೋದು, ಮಾತಾಡೋದು, ಮಾಡೋದು ಅದೇ ನಿಮ್ಮ ಭಾಗ್ಯದ ದಿಕ್ಕನ್ನ ನಿರ್ಧರಿಸುತ್ತೆ. ಯಾವುದೇ ಯಂತ್ರ, ಯಾವುದೇ ವ್ರತ, ಯಾವುದೇ ಪೂಜೆ ಎಲ್ಲಿವರೆಗೂ ನಿಮ್ಮ ಮನಸ್ಸಲ್ಲಿ ಶ್ರದ್ಧೆ, ಶಾಂತಿ, ಅರಿವು ಮೂಡೋದಿಲ್ವೋ ಅಲ್ಲಿವರೆಗೂ ಅದು ಅಪೂರ್ಣವಾಗಿರುತ್ತೆ. ತಾಯಿ ಲಕ್ಷ್ಮೀ ದೇವಿಗೆ ಕೇವಲ ಆಮಂತ್ರಿಸೋದೊಂದೇ ಅಲ್ಲ, ಅವಳಿಗೋಸ್ಕರ ಜಾಗ ಮಾಡಲಾಗತ್ತೆ. ಮನೆಯಲ್ಲೊಂದೇ ಅಲ್ಲ, ನಿಮ್ಮ ಮನಸ್ಸಲ್ಲೂ ಆಗಿರುತ್ತೆ. ಅದಕ್ಕಾಗಿ ಇಂದಿನಿಂದ, ಈ ಕ್ಷಣದಿಂದ ನಿಮ್ಮ ಮನೆ ಸ್ವಚ್ಛ ಮಾಡಿ, ನಿಮ್ಮ ಭಾಷೆಯಲ್ಲಿ ಮಧುರತೆ ತನ್ನಿ, ನಿಮ್ಮ ವ್ಯವಹಾರದಲ್ಲಿ ನಮ್ರತೆ ತನ್ನಿ. ಪ್ರತಿ ದಿನಗಳಿಗೆ ಕೃತಜ್ಞತರಾಗಿರಿ ಮತ್ತು ನಿಮ್ಮ ಮನಸ್ಸನ್ನ ಕಲಿಕೆಗೆ, ಬದಲಾವಣೆಗೆ ಹಾಗೂ ಆಳವಾಗಿ ಸಕಾರಾತ್ಮಕ ಆಲೋಚನೆ ಮಾಡುವ ಅಭ್ಯಾಸ ಬೆಳೆಸಿ. ನೀವೇ ನೋಡ್ತೀರಾ, ಮುಂದಿನ ಕೆಲವೇ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಹಣ ಮಾತ್ರ ಅಲ್ಲ, ಶಾಂತಿ, ಪ್ರೇಮ ಮತ್ತು ಪ್ರತಿಷ್ಠೆ ಕೂಡ ಬರುತ್ತೆ. ಪ್ರತಿದಿನ ದೀಪ ಬೆಳಗಿಸುವಾಗ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಹೇ ತಾಯಿ ಲಕ್ಷ್ಮೀದೇವಿ, ನಾನು ನಿನ್ನ ಸ್ವಾಗತಕ್ಕಾಗಿ ಒಳಗಿನಿಂದ ಮತ್ತು ಹೊರಗಿನಿಂದ ತಯಾರಾಗಿದ್ದೀನಿ. ನೀನು ಬಂದು ಸದಾ ನೆಲೆಸು. ಗೆಳೆಯರೆ, ಒಂದ್ ವೇಳೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಯಾಕಂದ್ರೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಪ್ರತಿ ಮನೆ ಮನೆಗೂ ಮನಸ್ಸಿಗೂ ತಲುಪಬೇಕು. ಹಾಗಾದ್ರೆ ಮತ್ತೆ ಸಿಗೋಣ ಮುಂದಿನ ವಿಚಾರದೊಂದಿಗೆ, ಮುಂದಿನ ಕಥೆಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.